ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮನೆಯೆಲ್ಲ ಫುಲ್ ಕಚಾಟಿ ಆಗಿತ್ತು ಅಂತೇಳಿ ಫಸ್ಟ್ ಕಸ ಹೊಡ್ಕೊಂಡು ದೆನ್ ನಾನು ಮೆಡಿಟೇಷನ್ಗೆ ಮತ್ತು ಎಕ್ಸಸೈಸ್ಗೆ ಕೂತ್ಕೊಂಡೆ. ಒಂದು 20 ಮಿನಿಟ್ಸ್ ಎಕ್ಸಸೈಸ್ ಮಾಡಿ ದೆನ್ ಮೆಡಿಟೇಷನ್ ಮತ್ತು ಅಫರ್ಮೇಷನ್ ಮುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು, ಒಂದು ವಾರ ಆಗಿತ್ತು ಆಲ್ಮೋಸ್ಟ್, ಏನು ತರಿಸಿರಲಿಲ್ಲ ತರಕಾರಿ ಎಲ್ಲ ಇದೆ ಅಂತೇಳಿ. ಸೊ ಇವತ್ತು ಖಾಲಿ ಆಗಿತ್ತು ಅಂತೇಳಿ 9 ನಿಮಿಷದಲ್ಲಿ ಜೆಪ್ಟೋದಲ್ಲಿ ನನಗೆ ಏನೇ ಬೇಕು A to Z ಎಲ್ಲ ತರಿಸ್ಕೊಂಡಿದ್ದಾಯಿತು. ಸೊ ತರಿಸ್ಕೊಂಡಿದ್ದಾಗಿದ ತಕ್ಷಣ ಎಲ್ಲ ಕೂಡ ಶಿಫ್ಟ್ ಕೂಡ ಮಾಡಿದ್ದೆ. ಇನ್ನು ಕೊತ್ತಂಬರಿ ಮತ್ತು ಈ ಪುದೀನನ ಹಾಗೆ ಇಟ್ಟರೆ ಕೆಡುತ್ತೆ ಅಂತೇಳಿ ನೀಟಾಗಿ ಸೋಸಿ ಈ ಥರ ಬ್ಯಾಗ್ಸ್, ಏರ್ ಟೈಟ್ ಕಂಟೈನರ್ಸ್ ಬ್ಯಾಗ್ಸಲ್ಲಿ ಇದನ್ನು ಸ್ಟೋರೇಜ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಮಾಡೋದ್ರಿಂದ 1 ವೀಕ್ವರೆಗೂ ಯೂಸ್ ಮಾಡ್ಕೋಬಹುದು. ಇನ್ನು ಸೋಸೋದು ತುಂಬ ಲೇಟ್ ಆಗುತ್ತೆ ಅಂತೇಳಿ ಅದ್ರ ಜೊತೆಲಿ ನನ್ನ ಮ್ಯಾಜಿಕಲ್ ಡ್ರಿಂಕ್ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ಸೊ ಕುಡಿತಾ ಸೋಸ್ಕೊಂಡ್ರೆ ಆಯ್ತು ಅಂತೇಳಿ. ಸೊ ಇನ್ನು ಸೋಸೋದ್ರೊಳಗಡೆ ನಮ್ಮ ಚಿಕ್ಕ ಮೇಡಮ್ ಅವರು ಇವತ್ತು ಎದ್ದೇಳ್ತಾನೆ 1, 2, 3 ಎಲ್ಲ ಮಾಡ್ಕೊಂಡಿದ್ಲು. ಸೊ ಹಂಗಾಗಿ ಬಚ್ಚಲಿಗೆ ಹೋಗಿ ಅವಳನ್ನ ಫ್ರೆಶ್ ಅಪ್ ಮಾಡಿಕೊಂಡೆ, ಚಂದ ರೆಡಿ ಮಾಡಿಕೊಂಡು ಅವಳನ್ನ ಆಟ ಆಡೋದಕ್ಕೆ ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದ್ರೊಳಗೆ ಇವಳು ಏನು ಕೆಲಸ ಮಾಡಿರ್ತಾಳೆ ನೋಡಿ, ಕೊಡಿ ಅಂತಂದ್ರೂ ಕೊಡಲ್ಲ, ಓಡೋಗ್ಬಿಡ್ತಾಳೆ ಕೊಡೋಂದಿದ ತಕ್ಷಣ. ಇನ್ನು ನಮ್ಮ 2ನೇ ಒಳಗೆ ಹಾಲು ಕಾಯಿಸಿ ತಟ್ಟೆಗೆ ಹಾಕಿ ಸೊ ಅದು ಆರೋದ್ರೊಳಗಡೆ ನಾನು ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಸೊ ಎಣ್ಣೆ ಇಲ್ಲ ಅಂತಂದರೆ ಸಖತ್ ತಲೆನೋವೇ ಬಂದುಬಿಡುತ್ತೆ. ದೆನ್ ಮಕ್ಕಳಿಗೋಸ್ಕರ ಇಲ್ಲಿ ಪಾಸ್ತಾ ಮಾಡ್ತಾ ಇದ್ದೀನಿ. ಇದು ಮಲ್ಟಿಗ್ರೇನ್ ಪಾಸ್ತಾ, ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಮಿಂಚುನ್ ಮಲಗಿಸಿ ಮಿಟ್ಟುನ ಆಟಾಡೋಕೆ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡೋದ್ರೊಳಗಡೆ ಹಬ್ಬ